ಕಬ್ಬಿಣ ಕೊಟ್ಟವರು, ದುಡ್ದವರು, ಅದನ್ನು ಕೆಡಿದವರು ಎಲ್ಲ ಶೂದ್ರ ಸಮುದಾಯದವರು, ದಲಿತರು, ಶೂದ್ರರು. ಅವ್ರ ಕೈಗೆ ಲಾಠಿ ಕೊಡ್ತಾರ. ಈ ದೇಶದಲ್ಲಿ ಜುಟ್ಟು ಜನಿವಾರ ಇರ್ತಕ್ಕಂಥ ಬ್ರಾಹ್ಮಣರು ಸೀಟ್ ಹುಡ್ಕೊಳ್ತಾರ. ಅವರು ನಮ್ದು ಲಾಠಿ, ಅವ್ರದ್ದು ಸೀಟಿ. ಅದು ಉಡುಪಿ ಮಠ ತಗೊಳ್ರಿ, ರಾಘವೇಂದ್ರ ಮಠ ತಗೊಳ್ರಿ, ಇನ್ನು ಯಾವುದೇ ಮಠ ತಗೊಳ್ರಿ, ಅಲ್ಲಿ ಒಂದು ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಜನರಿಗೆ ಉಪಯೋಗ ಯಾವುದೂ ಯೋಜನೆಗಳಿಲ್ಲ. ಇವತ್ತಿಗೂ ಅವ್ರು ಫೋನ್ ಎತ್ತದಲ್ಲ ಸಲ ಅವ್ರು ಏನು ಮಾಡ್ತಾರೆ ಅಂಬೋದು ಒಂದು ಪ್ರಶ್ನೆ. ಸ್ವಾಯತ್ತ ಸಂಸ್ಥೆಗಳು ಜವಾಬ್ದಾರಿ ಆಗಿರ್ಬೇಕು. ಆದ್ರೆ ಇವತ್ತು ನೀವು ಸೀರ್ ಮಾಡಕತ್ತೀರ ಅಂದ್ರೆ ನಾವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಸಹಿತ, ಇಷ್ಟೆಲ್ಲ ಪ್ರೆಸ್ ಮೀಟ್ ಮಾಡಿದ್ರೆ ಸಹಿತ, ಇಷ್ಟೆಲ್ಲ ಜಾತ್ರೆ ನಡೆದ್ರೆ ಸಹಿತ ಚುನಾವಣಾ ಆಯೋಗ ಒಂದೇ ಒಂದು ಮಾತು ಕೊಟ್ಟಿಲ್ಲ. ಇದೇನ್ ತೋರಿಸ್ಕೊಡ್ತಂದ್ರೆ ಇದು ಪ್ರಜಾಪ್ರಭುತ್ವ ಕೊಲ್ಲುವಂತ ವ್ಯವಸ್ಥೆ, ಇದು ಸರ್ವಾಧಿಕಾರಕ ಎಡೆ ಮಾಡ್ತಕ್ಕಂಥ ವ್ಯವಸ್ಥೆ. ಇದನ್ನ ನಾವು ಪ್ರಜೆಗಳಿಗೆ ಬೆಲೆ ಇದ್ದಂಗ ಆಗ್ಯದ. ಹಂಗಾಗಿ ನಾಳೆ ಇವರು ಲಾಜಿಕಲ್ ಡಿಸ್ಟರ್ಬೆನ್ಸ್ ಬಳಸೋದಿಲ್ಲ ಅನ್ನೋ ಕಾರಣ ಏನು? ನಾಳೆ ನಮ್ಮ ಓಟ್ಗಳು ಕಳ್ಕೊಂಬೋದಲ್ಲ ಅಂಬಕ್ಕೆ ಇವ್ರು ಏನ್ ಗ್ಯಾರಂಟಿ ಕೊಡಕತ್ತಾರ ಅಂತ ನಾವು ಪ್ರಶ್ನೆ ಮಾಡಕತ್ತೀವಿ. ಪ್ರತಿಯೊಬ್ಬರು ಇವತ್ತು ಹುಟ್ಟಿದೆಲ್ಲರಿಗೆ 18 ವರ್ಷ ತುಂಬಿದವರು ಎಲ್ಲರಿಗೆ ಓಟಿನ ಹಕ್ಕು ಸಂವಿಧಾನ ಕೊಟ್ಟದ. ಇವತ್ತು ಸಂವಿಧಾನವನ್ನು ಮೀರಿ ಇವತ್ತು ಹೋತಾರ ಅಂದ ಮೇಲೆ ಇವ್ರು ಸಂವಿಧಾನ ವಿರೋಧಿಗಳಂತ ಇವತ್ತು ಕೆಲಸ ಮಾಡಕತ್ತಾರ. ಹಂಗಾಗಿ ನಾವು ಇವತ್ತು ಕಡಾಖಂಡಿತವಾಗಿ ಯಾವುದೇ ಕಾರಣಕ್ಕೆ ಇಲ್ಲಿ ಮತದಾರ ಕೈ ಬಿಡಬಾರದು. ಇದು ಪಶ್ಚಿಮ ಬಂಗಾಳ ಅಲ್ಲ, ಇದು ಬಿಹಾರ ಅಲ್ಲ, ಇದು ಇದು ನಮ್ಮ ಕರ್ನಾಟಕ, ಕುವೆಂಪು ಅವರ ನಾಡು, ಬಸವಣ್ಣ ನಾಡು, ಕಿತ್ತೂರು ರಾಣಿ ಚೆನ್ನಮ್ಮ ನಾಡು, ಇಲ್ಲಿ ಸಾಧುರ ನಾಡು, ಸಂತರ ನಾಡು. ಇದು ಎಲ್ಲ ಪ್ರಜಾತಂತ್ರವನ್ನು ಗಳಿಸ್ತಕ್ಕಂಥ, ಇದು ಇಡೀ ದೇಶಕ್ಕೆ ಅನುಭವ ಮಂಟಪ ಕಟ್ಟಿ ಕೊಡ್ತಕ್ಕಂಥ ನಾಡಿದು. ಇಡೀ ದೇಶಕ್ಕನ್ನೇ ಪಾರ್ಲಿಮೆಂಟ್ ಕೊಂಡಿರ್ತಕ್ಕಂಥ ಕಲ್ಪನೆ ಕೊಟ್ಟಿರ್ತಕ್ಕಂಥ ನಾಡಿದು. ಹಂಗಾಗಿ ಇಲ್ಲಿನ ಪಶ್ಚಿಮ ಬಂಗಾಳದಲ್ಲಿ ಮಾಡಿರ್ತಕ್ಕಂಥ ನೀವು ಆ ಕ್ರಿಯೆಗಳನ್ನು ಇಲ್ಲಿ ಮಾಡಬಾರ್ದು ಅನ್ನೋದು ಉದ್ದೇಶ ಇಟ್ಟುಕೊಂಡು ಇವತ್ತು ಆ ಜಿಲ್ಲಾಧಿಕಾರಿ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾವು ಒಂದು ಮನವಿ ಪತ್ರ ಕೊಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಜನರನ್ನ ಆರಾಮಾತರ ಕೈ ಬಿಡಬಾರ್ದು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅವರು ಒಂದೇ ಜಾತಿ. ಅವ್ರು ಇವತ್ತು ಏನು ರಾಮ ಮಂದಿರದಲ್ಲಿ 700 ಕೋಟಿ ಕಳ್ತನ ಆಗ್ಯದ. ಯಾರು ಕದ್ದವರು? ಒಂದೇ ಜಾತಿ. ಅವರು ಇಟ್ಟಿಗೆ ಕೊಟ್ಟವರು, ಕಬ್ಬಿಣ ಕೊಟ್ಟವರು, ದುಡ್ದವರು, ಅದನ್ನು ಕೆಡಿದವರು ಎಲ್ಲ ಶೂದ್ರ ಸಮುದಾಯದವರು, ದಲಿತರು, ಶೂದ್ರರು. ಅವ್ರ ಕೈಗೆ ಲಾಠಿ ಕೊಡ್ತಾರ. ಈ ದೇಶದಲ್ಲಿ ಜುಟ್ಟು ಜನಿವಾರ ಇರ್ತಕ್ಕಂಥ ಬ್ರಾಹ್ಮಣರು ಸೀಟ್ ಹುಡ್ಕೊಳ್ತಾರ. ಅವರು ನಮ್ದು ಲಾಠಿ, ಅವ್ರದ್ದು ಸೀಟಿ. ಹೀಗೆ ಮಾಡನೆ ಇವತ್ತು ಜೈಲಿನಲ್ಲಿರ್ತಕ್ಕಂಥವ್ರು ಎಲ್ಲ ಶೂದ್ರ ಸಮುದಾಯಕ್ಕೆ ಸೇರ್ತಕ್ಕಂಥವ್ರು, SC ST ಮೈನಾರಿಟಿ ಮತ್ತು ಶೂದ್ರರು. ಆದರೆ ಈ ಸೀಟ್ನಲ್ಲಿ ಮಾತ್ರ ಅವ್ರು ಕೂತಿದ್ದಾರೆ. ಅದಕ್ಕೇ ರಾಮ ಮಂದಿರದಲ್ಲಿ ಕಳ್ತನ ಮಾಡಿದವ್ರೆ ಅಂದರೆ ನಾವು ಧೈರ್ಯವಾಗಿ ಹೇಳ್ಬೇಕಾಗ್ತದ. ಯಾರು ಆ ಟ್ರಸ್ಟಿನ ಮುಖ್ಯಸ್ಥರಿದ್ದಾರೆ ಅವರೇ ಇದ್ರ ಕಳ್ತನ ಮಾಡಿದಂಥವ್ರು. ಮತ್ತು ಈ ರಾಜ್ಯ ಏನು ಕೇಂದ್ರ ಸರ್ಕಾರ ಇದೆ ಅದಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತಿದೆ. ಅದಕ್ಕೇ ಅದು ಇವತ್ತು ಅರೆಸ್ಟ್ ಮಾಡ್ತಕ್ಕಂಥದ್ದು, ತನಿಖೆ ಮಾಡ್ತಕ್ಕಂಥ ನಡೆದಿಲ್ಲ. ಯಾವುದೇ ದೇವಸ್ಥಾನದಲ್ಲಿ ತಗೊಳ್ರಿ ನೀವು, ಯಾರ್ದಿದೆ ಅಧಿಕಾರ? ಅದೇ ಬಸವಣ್ಣ ತತ್ವದ ಆಧಾರದ ಮೇಲೆ ಇರ್ತಕ್ಕಂಥ ಮಠಗಳಲ್ಲಿ ಶಾಲೆಗಳನ್ನು, ಆಸ್ಪತ್ರೆಗಳನ್ನು ಕಟ್ಟಿಸ್ತಾರ. ನೀವು ಯಾವುದಾದ್ರೂ ಒಂದು ಶ್ರೀಕೃಷ್ಣ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಶಾಲೆಗಳು ಕಟ್ಟಿದ್ದಾರೆ. ಎಲ್ಲರಿಗಾಗಿ ಶಾಲೆ ಕಟ್ಟಿದ್ರು ತಮ್ಮ ಜಾತಿಗಾಗಿನೇ, ಬ್ರಾಹ್ಮಣರಿಗಾಗಿನೇ ಶಾಲೆಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಬೇರೆ ಜಾತಿಯವ್ರಿಗೆ ಯಾರಿಗಿಲ್ಲ. ಅದೇ ತುಮಕೂರಿನ ಸಿದ್ಧಗಂಗಾ ಮಠದ ಶಾಲೆ ತಗೊಂಡ್ರೆ ಸರ್ವ ಜಾತಿಯವರು, ಬೇರೆ ಧರ್ಮದವರು ಸಹ ಅಲ್ಲಿ ಓದ್ತಾರೆ. ಯಾಕಂದ್ರೆ ಅದು ಬಸವಣ್ಣನ ತತ್ವದ ಆಧಾರದ ಮೇಲೆ ಆ ಸಂಸ್ಥೆಗಳು ನಡೀತಾವೆ. ಆದರೆ ಬ್ರಾಹ್ಮಣರ ಅಥವಾ ಶ್ರೀಕೃಷ್ಣನ ಹೆಸರಿನಲ್ಲಿ ನಡೀತಕ್ಕಂಥ ಏನು ಮಠಗಳಿದ್ದಾವೆ, ಅದು ಉಡುಪಿ ಮಠ ತಗೊಳ್ರಿ, ರಾಘವೇಂದ್ರ ಮಠ ತಗೊಳ್ರಿ, ಇನ್ನು ಯಾವುದೇ ಮಠ ತಗೊಳ್ರಿ, ಅಲ್ಲಿ ಒಂದು ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಜನರಿಗೆ ಉಪಯೋಗ ಯಾವುದೂ ಯೋಜನೆಗಳಿಲ್ಲ. ಅದು ಅವರಿಗೆ ಮಾತ್ರ, ಆ ಕುಲಕ್ಕೆ ಮಾತ್ರ ಸೀಮಿತವಾದಂಥ ಏನು ಉಪಯೋಗ ಮಾಡ್ತಕ್ಕಂಥ ಕೆಲಸನ ಅವ್ರು ಮಾಡಕತ್ತಾರ. ಇದು ಜಾತಿ ಜನಗಳಿಗೆ, ಬೇರೆ ಈ ದೇಶದ ಜನಗಳಿಗೆ ಅರ್ಥ ಆಗ್ತಿಲ್ಲ. ಅವ್ರು ಶ್ರೇಷ್ಠ ಅನ್ಕೊಂಡಿದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಹೆಸರಿನಲ್ಲಿ ನಡೀತಕ್ಕಂಥ ಮತದಾರರ ಪಟ್ಟಿ ಪರಿಷ್ಕರಣೆ ಏನಿದೆಲ್ಲ ದುರುದ್ದೇಶದಿಂದ ಕೂಡಿದೆ ಅನ್ನೋದಕ್ಕೆ ಬಿಹಾರದಲ್ಲಿ ಕಳ್ಕೊಂಡಿರ್ತಕ್ಕಂಥ ಮತದಾರರ ಸಂಖ್ಯೆ, ಪಶ್ಚಿಮ ಬಂಗಾಳದಲ್ಲಿ ಕಳ್ಕೊಂಡಿರ್ತಕ್ಕಂಥ ಮತದಾರರ ಸಂಖ್ಯೆ ನೋಡಿದರೆ ಇದು ದುರುದ್ದೇಶದಿಂದ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಹೇಳ್ದಂತ ಕೇಳ್ತಾರೆ. ಇವತ್ತು ಈ ಥರ ಹೇಳ್ತಾರೆ. ಇವರು ಕುಮಾರ್ ನಾಯ್ಕ ಅವರು ಸರ್ ಫೋನ್ ಮಾಡಿದ್ರೆ ಫೋನ್ ಎತ್ತದಲ್ಲ ಅವರ ಸರ್. ಹಿಂಗಾಗಿ ನಮಗೇನಪ್ಪ ಅಂದರೆ ಇವತ್ತು ಚಾರ್ಜ್ ತಗೊಂಡ್ರೆ ಉಪಯೋಗ ಇಲ್ಲ ಅಂತ ನಮ್ಮದು ಒತ್ತಾಯ. ಸರ್, ಸ್ಥಳೀಯವಾಗಿ ಆಡಳಿತ ವಿರೋಧದಿಂದ ಗೆದ್ದರ ಅವರು ಜನರಿಗೂ ಸಿಗ್ತಲ್ಲ. ಇದು ಈ ಕಡೆ ಪಕ್ಷದ ಕೆಲಸನೂ ಮಾಡ್ತಿಲ್ಲ ಅಂದ್ರೆ ಏನ್ ಸರ್ ನಾಯಕರು? ಇದು ಜನ ವಿಶ್ವಾಸ ಬಿಟ್ಟು ಓಟ್ ಹಾಕಿದ್ರು ಅವರು, ಆದ್ರೆ ಸ್ಪಂದನೆ ಮಾಡ್ತಿಲ್ಲ. ಬರೇ ಅವ್ರು ಇದು ಏನಪ್ಪ ಇದೆ, ಇವತ್ತು ಅವರು ಬರೇ ನಾವು ಮೋದಿನ ಭೇಟಿ ಆಗಿದೆ, ಅವ್ರು ಭೇಟಿ ಆಗಿದೆ, ಬರೇ ಪೋಸ್ ಕೊಡ್ತಾರೆ ಹೊರತು ಅವರು ಜನರ ಸಮಸ್ಯೆಗಳು ಏನಂಬುದು ಅರ್ಥ ಮಾಡ್ಕೊಂಡ್ರೆ ಅವರು ನಾಡಿ ಮಿಡಿತ ಗೊತ್ತಿಲ್ಲ. ಮೊದಲು ಎಲೆಕ್ಷನ್ ನಿಂತ್ಕೊಂಡಾಗ ನಾ ಇಲ್ಲೇ ಡಿ ಸಿದ್ನಪ್ಪ ಕೆಲಸ ಮಾಡಿಕೊಡ್ತಾ ಅಂತ ಹೇಳಿದ. ಆದ್ರೆ ಇವತ್ತು ಏನು ಮಾಡಕ್ಕಾಯ್ತಾರ? SIR ಇನ್ಶೂರೆನ್ಸ್ ತಗೊಂಡು ಅವ್ರು ಏನು ಮಾಡಕ್ಕಾಯ್ತಾರ? ಹಂಗಾದ್ರೆ ನಾವು ಕೇಳಕತ್ತೀವಿ, ಈ ಟೈಮ್ನಾಗ ಮಾಡಿದ್ರೆ ಯಾವಾಗ ಮಾಡ್ತಾರೆ? ಹಂಗಾದ್ರೆ ಎಲ್ಲ ಕಿತ್ಕೊಂಡು ಮ್ಯಾಗ ಮಾಡ್ತಾರೆ, ಎಲ್ಲ ಓಟ್ ಕಟ್ಟಾದ್ಮ್ಯಾಗ ಮಾಡ್ತಾರೆ. ಅವಾಗ ಏನಿರ್ತದ? ಈಗ ಬರ್ಬೇಕೀಗ ಬಂದು ಯಾರ್ಯಾರು ಏನೇ ಮಾತಾಡ್ತಾರ ಅವ್ರ ಜೊತೆ ನಾವು ಇರ್ತೋ ಅಂತಕ್ಕಂಥದ್ದು ಒಂದು ಬೆಂಬಲ ಕೊಟ್ರೆ ಅದು ಕರೆಕ್ಟ್ ಅಂತ ನಾವು ಅಂತೀವಿ. ಒಂದು ಸ್ಟೇಟ್ಮೆಂಟ್ ಇಲ್ಲ, ಮಾತಾಡಕ್ಕಿಲ್ಲ. ಅವ್ರಿಗೆ ಸಾರ್ವಜನಿಕ ಅಹವಾಲು ಕೂಡ ಸಭೆಗಳು ಮಾಡಿಲ್ಲ ಸರ್, ಸಭೆ ಮಾಡಿಲ್ಲ. ಇವತ್ತಿಗೂ ಅವ್ರು ಫೋನ್ ಎತ್ತದಲ್ಲ ಸಲ ಅವ್ರು ಏನು ಮಾಡ್ತಾರೆ ಅಂಬೋದು ಒಂದು ಪ್ರಶ್ನೆ.
ನಾವು ಅವಾಗ ಎದ್ದೇಳ ಕರ್ನಾಟಕದಿಂದ ಸುಮಾರು 8 ಜಿಲ್ಲೆಗೆ 8 ತಾಲೂಕಿನಾಗ ಓಡಾಡಿ ನಾವು ಅವ್ರ ಪರವಾಗಿ ಕೆಲಸ ಮಾಡಿದ್ದೀವಿ. ಬಿಜೆಪಿ ಬರಬಾರ್ದು, ಅದು ಸಂವಿಧಾನ ವಿರೋಧ ಪಕ್ಷ, ಅದು ಪ್ರಜಾತಂತ್ರ ನಾಶ ಮಾಡ್ತಕ್ಕಂಥ ಪಕ್ಷ ಅಂತ ಹೇಳ್ಕೊಂಡು ಒಂದು ಅಟ್ಲೀಸ್ಟ್ ಇವ್ರು ಮಾತಾಡೋಕ್ಕಿರ್ತದ, ಇವ್ರ ಜೊತೆ ಗುದ್ದಾಡಕ್ಕಿರ್ತದೆ ಅಂತ ಹೇಳಿ ಕಾಂಗ್ರೆಸ್ ಧರಿಸಿದ್ವಿ. ಆದರೆ ಕಾಂಗ್ರೆಸ್ ಏನು ಮಾಡೋಕ್ಕಾಯ್ತದ? ಬಿಜೆಪಿಯನ್ನು ಪಾಲಿಸಿ ಯೂಸ್ ಮಾಡೋಕ್ಕಾಯ್ತಾರ? ಇದು ಪ್ರಜಾತಂತ್ರ ಕೊಲ್ಲುವಂಥ ವ್ಯವಸ್ಥೆ ಇವ್ರು ಕೂಡ ಪಾಲಾರ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.